ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವು ಮಹಿಳೆಯರಿಗೆ ಯಾವ್ಯಾವ ಹಕ್ಕುಗಳಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ರೈಟ್ ಟು ಜೀರೋ FIR. ಹಾಗಂದರೆ ಹೆಣ್ಮಗಳು ಒಂದು ಪ್ರದೇಶದಿಂದ, ಅಂದರೆ ಆಕೆಯ ಸ್ಥಳೀಯ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆಗೆ ಏನಾದರೂ ತೊಂದರೆಗಳಾದರೆ, ತೊಂದರೆ ಅಂತ ಅಂದರೆ ಕಿರುಕುಳ ಅಥವಾ ಇನ್ನೊಬ್ಬರಿಂದ ದೌರ್ಜನ್ಯ ಅಥವಾ ಪುರುಷರಿಂದ ಏನಾದರೂ ಟಾರ್ಚರ್, ಈ ಥರ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ತಕ್ಷಣ ಆಕೆ ಏನು ಮಾಡ್ಬೋದು, ಎಲ್ಲಿ ಆಕೆಗೆ ತೊಂದರೆ ಆಗ್ತದೆ ಆ ಜಾಗದಲ್ಲಿರುವಂಥ, ಆ ಪ್ರದೇಶದಲ್ಲಿರುವಂಥ ಒಂದು ಪೊಲೀಸ್ ಠಾಣೆಗೆ ದೂರು ಕೊಡುವಂಥದ್ದು. ಆ ದೂರು ಕೊಟ್ಟ ನಂತರ ಆ ಪೊಲೀಸ್ ಠಾಣೆಯವರು ಜೀರೋ FIR ಅಂತೇಳಿ ಅದನ್ನು ಗಣನೆ ತಗೋತಾರೆ. ಆನಂತರ ಆ ಒಂದು ಹೆಣ್ಣು ಮಗಳ ಸ್ಥಳೀಯ ಪ್ರದೇಶದ ಪೊಲೀಸ್ ಠಾಣೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಸಹ ಒಂದು ಹಕ್ಕು. ಸೊ ಎರಡನೇದು ರೈಟ್ ಟು ಈಕ್ವಲ್ ಪೇ, ಸಮಾನ ವೇತನ. ಅಂದರೆ ಸಮಾನ ಕೆಲಸ ಮತ್ತು ಸಮಾನ ವೇತನ. ಇವತ್ತು ಪುರುಷರಿಗೆ ಒಂದು ರೀತಿಯ ಸಂಬಳ, ಮಹಿಳೆಗೆ ಒಂದು ರೀತಿಯ ಸಂಬಳ, ಈ ಥರ ತಾರತಮ್ಯ ನಡೀತಿರೋದೆಲ್ಲರಿಗೂ ಗೊತ್ತಿದೆ. ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಹೆಂಗಸಿಗೆ ಅಥವಾ ಮಹಿಳೆಗೆ ಸಂಬಳದಲ್ಲಿ ಏನಾದರೂ ಭೇದ ಭಾವ ಇದ್ದರೆ, ಸಮಾನ ವೇತನ ಕೊಡದಂಥ ಪಕ್ಷದಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್, ಆ ಲೇಬರ್ ಕಮಿಷನರ್ ಏನಿರ್ತಾರೆ ಆ ಡಿಪಾರ್ಟ್ಮೆಂಟ್ಗೆ ನಾವು ದೂರು ಕೊಡ್ಬೋದು. ಸೊ ಸಮಾನ ವೇತನ ಸಮಾನ ಕೆಲಸ ಅಂತ ಹೇಳಿ ಒಂದು ಹಕ್ಕಿದೆ. ಇನ್ನೊಂದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋವಂಥದ್ದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು. ಈಗ ಒಬ್ಬ ಹೆಣ್ಣು ಮಗಳು ಆಕೆಯ ತವ್ರ ಮನೆಯಿಂದ ಏನು ಆಸ್ತಿ ಇದೆ, ಪಿತ್ರಾರ್ಜಿತವಾದಂಥ ಆಸ್ತಿಯಲ್ಲಿ ಸಮಾನವಾದ ಹಕ್ಕನ್ನು ಪಡ್ಕೋಬೋದು. ನಂತರ ಫ್ರೀ ಟ್ರಾನ್ಸ್ಪೋರ್ಟ್ ಫಾರ್ ಪ್ರೆಗ್ನೆಂಟ್ ವುಮೆನ್, ಉಚಿತ ಆಂಬ್ಯುಲೆನ್ಸ್ ಗರ್ಭಿಣಿಯರಿಗೆ. ಸಾಮಾನ್ಯವಾಗಿ ತುಂಬ ಎಮರ್ಜೆನ್ಸಿ ಆದಾಗ ನಾವುಗಳು ಪ್ರೈವೇಟಾಗಿ ವೆಹಿಕಲ್ಗಳು ಮಾಡ್ತಾರೆ, ಕೆಲವ್ರ ಹತ್ರ ಹಣ ಇರುತ್ತೋ ಇರುವಲ್ವೋ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಉಚಿತವಾಗಿ ಆ ಗರ್ಭಿಣಿಯರಿಗೆ ಆಂಬ್ಯುಲೆನ್ಸ್ ಈ ಒಂದು ಕಡೆಯಿಂದ ತಾಲೂಕು ಲೆವೆಲ್ ಇದ್ದಂಥ ಒಂದು ಹಾಸ್ಪಿಟ್ಲ್ಗಳಲ್ಲಿ ಎಲ್ಲೋ ಒಂದು ಕಡೆ ಪ್ರೆಗ್ನೆನ್ಸಿ ಸ್ವಲ್ಪ ಕಷ್ಟ ಆಗ್ಬೋದು, ಸಂಬಂಧಪಟ್ಟಂಥ ಟೆಕ್ನಿ ಇರೋದಿಲ್ಲ ಅಂತ ಅಂದಾಗ ಅವರು ಡಿಸ್ಟ್ರಿಕ್ಟ್ ಲೆವೆಲ್ಗಿರೋವಂಥ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಆಂಬ್ಯುಲೆನ್ಸನ್ನು ಉಚಿತವಾಗಿ ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿಯಂಥ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟು ರೈಟ್ ಟು ಡಿಗ್ನಿಟಿ ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಅಂದರೆ ಕೆಲಸದ ಸ್ಥಳದಲ್ಲಿ ತೊಂದರೆ, ಅಲ್ಲಿ ಯಾವುದೇ ರೀತಿಯಂಥ ಸೆಕ್ಸುವಲ್ ಹರಾಸ್ಮೆಂಟ್ ಇದ್ದರೆ, ಮತ್ತು ನೋ ಅಫೆನ್ಸಿವ್ ಬಿಹೇವಿಯರ್ ನಡತೆ, ಮತ್ತು ಎದುರಿಸೋದು ಬೆದರಿಸೋದು, ಈ ಥರ ಇದ್ದಂಥ ಸಂದರ್ಭದಲ್ಲಿ ಆಕೆಯ ಕೆಲಸ ಮಾಡುತ್ತಿದ್ದಂಥ ಸ್ಥಳದಲ್ಲಿ ಮೇಲಧಿಕಾರಿಯಿಂದಾಗಲಿ ಅಥವಾ ಕೆಳದರ್ಜೆಯ ಅಧಿಕಾರಿಯಿಂದಾಗಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡ್ತಿದ್ದಂಥ ಕೊಲೀಗ್ಗಳಿಂದಾಗಲಿ ಏನಾದರೂ ಲೈಂಗಿಕ ವಿಚಾರದಿಂದಾಗಿ ಅಥವಾ ಅವ್ರ ನಡತೆಯಿಂದಾಗಲಿ ಏನಾದ್ರು ತೊಂದರೆ ಆದರೆ, ಮಾನಸಿಕವಾಗಿ ಹಿಂಸೆ ಆಗ್ತಾಯಿದ್ರೆ ಅವರು ಏನು ಮಾಡ್ಬೋದು, ಒಂದು ದೂರು ನೀಡ್ಬೋದು. ICC ಅಂತ ಇದೆ, ಇಂಟರ್ನ್ಯಾಷನಲ್ ಕಂಪ್ಲೈಂಟ್ಸ್ ಕಮಿಟಿ ಅಂತ ಹೇಳಿ, ಅದಕ್ಕೆ ದೂರು ಕೊಟ್ಟು ಅವರು ರಕ್ಷಣೆಯನ್ನು ಪಡ್ಕೋಬೋದು. ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕಿರುಕುಳ ಕೊಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ರಕ್ಷಣೆಯ ಪಡೆಯುವಂಥ ಹಕ್ಕು. ಎನಿ ಟೈಪ್ ಆಫ್ ಹರಾಸ್ಮೆಂಟ್, ರಿಪೀಟೆಡ್ ಕಾಲ್ಸ್ ಆರ್ ಮೆಸೇಜ್ ಫಾಲೋವಿಂಗ್ ವುಮೆನ್, ಮೇಂಟೈನಿಂಗ್ ಎ ವುಮೆನ್ಸ್ ಮೂಮೆಂಟ್ಸ್ ವಿತೌಟ್ ಅವರ್ ಕನ್ಸೆಂಟ್ ಇಸ್ ಸ್ಟೆಕ್ಕಿಂಗ್. ಅಂದರೆ ಯಾವುದೇ ರೀತಿಯಂಥ ಹರಾಸ್ಮೆಂಟನ್ನು ಕೊಡ್ತಾಯಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ಬ ವ್ಯಕ್ತಿ ನಮಗೆ ಪದೇ ಪದೇ ಕಾಲ್ ಮಾಡ್ತಾಯಿದ್ರೆ, ಮೆಸೇಜ್ ಮಾಡ್ತಾಯಿದ್ರೆ, ನಾವು ಎಲ್ಲೇ ಹೋದರೂ ನಮ್ಮನ್ನು ಫಾಲೋ ಮಾಡ್ತಾಯಿದ್ರೆ, ನಾವು ಯಾವುದೇ ರೀತಿಯಂಥ ಕೆಲಸಕ್ಕೆ ಹೋಗಲಿ ಅಥವಾ ಒಂದು ಹೋಟೆಲ್ಲು ಅಥವಾ ಇನ್ನೆಲ್ಲೋ ನಾವು ನಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲಲ್ಲಿ ನಾವು ಹೋಗ್ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡ್ತಾಯಿದ್ರೆ ನಮಗೆ ಡೌಟಬಲ್ ಅನಿಸಿದ್ರೆ, ಮತ್ತು ನನ್ನ ಒಪ್ಪಿಗೆ ಹೇಳ್ತಾನೆ ಅವರು ನನ್ನ ಹತ್ರ ಬಂದು ನನಗೆ ಇಷ್ಟ ಆಗದಿರೋ ಥರ ಏನಾದರೂ ಅವರು ಬಿಹೇವ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ರಕ್ಷಣೆ ಪಡ್ಕೋಬೋದು. ಸೊ ಇನ್ನೂ ಮೆಟರ್ನಿಟಿ ಲೀವ್ ರೈಟ್ಸ್ ಅಂತ ಒಂದಿದೆ, ಗರ್ಭಿಣಿಯರಿಗೆ ರಜೆ ಪಡೆಯುವಂಥ ಅವರು ಕೆಲಸದ
ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅಂದಮೇಲೆ ಬಿಫೋರ್ ಡೆಲಿವರಿ ಮತ್ತು ಆಫ್ಟರ್ ಚೈಲ್ಡ್ ಬರ್ತ್. ಬಿಫೋರ್ ಡೆಲಿವರಿ 8 ವಾರ ತನಕ ಅವರು ರಜೆನ ತೊಗೋಬೋದು, ಅದು ರಕ್ಕು. ಮತ್ತು ಪಾಪು ಹುಟ್ಟಿದ ನಂತರ 18 ವಾರಗಳ ಕಾಲ ತೊಗೋಬೋದು. ಒಟ್ಟು 26 ವಾರ ಪೇಯ್ಡ್ ಮೆಟರ್ನಿಟಿ ಲೀವ್ ಅಂತ ಹೇಳ್ತಾರೆ. ಅದಕ್ಕೆ ಸಂಬಳನ ಕೊಡಲೇಬೇಕಾಗತ್ತೆ. ಆ ಗರ್ಭಿಣಿಯ ವ್ಯವಸ್ಥೆಯಲ್ಲಿದ್ದಾಗ ಬಿಫೋರ್ ಆ್ಯಂಡ್ ಆಫ್ಟರ್ ಅವಳು ಸಂಬಳವನ್ನು ಪಡೆಯುವಂಥ ಹಕ್ಕನ್ನು ಸಹ ಹೊಂದಿರ್ತಾಳೆ. ಮತ್ತು ನೆಕ್ಸ್ಟ್ ಬಂದು ನೋ ಅರೆಸ್ಟ್ ಆಫ್ ವುಮೆನ್ ಹ್ಯಾಡ್ ನೈಟ್. ಅಂದರೆ ಒಬ್ಬ ಮಹಿಳೆಯನ್ನು ನೈಟ್ ಅಂದರೆ ಬೆಳಗ್ಗೆ 6 AM ವರೆಗೆ ಮತ್ತು ನೈಟ್ ಸಂಜೆ 6 ಗಂಟೆಯಿಂದ, ಅಂದರೆ ಸಂಜೆ 6 ಗಂಟೆಯಿಂದ ಮಾರ್ನಿಂಗ್ 6ವರೆಗೆ, ಅಂದರೆ ನೈಟು ರಾತ್ರಿಯ ವೇಳೆಯಲ್ಲಿ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡುವಾಗಿಲ್ಲ. ಒಂದು ವೇಳೆ ಅರೆಸ್ಟ್ ಮಾಡಲೇಬೇಕು, ಸಿ ಇಸ್ ವೆರಿ ಡೇಂಜರ್. ನಮ್ಮ ದೇಶಕ್ಕೆ ಅವಳಿಂದ ತೊಂದರೆ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ಅವಳಿಗೆ ತೊಂದರೆ ಆಗ್ತಾ ಇದೆ, ಅವಳಿಂದ ಅಪಾಯಗಳಾಗುತ್ತೆ ಸಮಾಜಕ್ಕೆ ಅಂತ ಅಂದಾಗ ಮಾಡ್ಬೋದು ವಿತ್ ಪರ್ಮಿಷನ್ ಟು ಕೋರ್ಟ್. ನ್ಯಾಯಾಲಯದ ಪರ್ಮಿಷನ್ ತೆಗೆದುಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಆದರೆ ಆ ಮಹಿಳೆಯರನ್ನ ಅರೆಸ್ಟ್ ಮಾಡಬೇಕಾದ್ರೆ ಇನ್ನೊಬ್ಬರು ಲೇಡಿ ಪೊಲೀಸ್ ಇರಲೇಬೇಕಾಗುತ್ತೆ, ಅಧಿಕಾರಿಗಳು ಇರಲೇಬೇಕಾಗುತ್ತೆ. ಆ ಮೆಡಿಕಲ್ ಚೆಕಪ್ಪು ಅವಳು ಪ್ರೈವೇಟಾಗಿ ಏನಾದರೂ ತೊಗೋಬೇಕು ಅಥವಾ ಇನ್ನೊಂದು ಏನೋ ಮಾಡಬೇಕು ಅಂತಂದ್ರೆ ಅಲ್ಲೊಬ್ಬರು ಮಹಿಳೆಯ ಪೊಲೀಸ್ ಅಧಿಕಾರಿಗಳು ಖಂಡಿತವಾಗ್ಲೂ ಇರಬೇಕಾಗುತ್ತೆ. ಒಂದು ವೇಳೆ ವೆರಿ ಇಂಪಾರ್ಟೆಂಟ್ ಅರೆಸ್ಟ್ ಮಾಡಲೇಬೇಕು ಅಂತ ಆದರೆ ಮಾತ್ರ ನಾವು ಮಾಡ್ಬೋದು. ಸಾಮಾನ್ಯ ಪ್ರಕರಣಗಳಲ್ಲಿ ಒಬ್ಬ ಮಹಿಳೆಯನ್ನು ರಾತ್ರಿ ಹೊತ್ತು ಸಂಜೆ 6 ಗಂಟೆಯ ಮೇಲೆ ಮತ್ತು ಬೆಳಿಗ್ಗೆ ಜಾವ 6 ಗಂಟೆ ಒಳಗೆ ಅರೆಸ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್ ಬಂದು ಪುರುಷ ಅಧಿಕಾರಿ ಚೆಕಪ್ ಮಾಡೋಂತಿಲ್ಲ. ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಒಬ್ಬ ಪುರುಷ ಅಧಿಕಾರಿ ಆ ಒಂದು ಮಹಿಳೆಯನ್ನು ಚೆಕ್ ಮಾಡುವಂತಿಲ್ಲ. ಯಾಕಂದರೆ ಒಂದು ವೇಳೆ ತುಂಬ ಎಮರ್ಜೆನ್ಸಿ ಆಗಿದೆ, ಚೆಕ್ ಮಾಡಲೇಬೇಕು, ತುಂಬ ತುರ್ತು ಸಮಯ ಅಂತ ಅಂದಾಗ ಅಂಥ ಸಂದರ್ಭದಲ್ಲಿ ಒಬ್ಬರು ಮಹಿಳೆಯ ಆಫೀಸರ್ಸು ಖಂಡಿತ ಇರಬೇಕಾಗುತ್ತೆ. ಮತ್ತು ಏನಾದರೂ ಪ್ರೈವೇಟ್ ಸ್ಥಳದಲ್ಲಿ ಕರ್ಕೊಂಡೋಗಿ ಪರೀಕ್ಷೆ ಮಾಡಬೇಕು. ಸೊ ಏನೇ ಮಾಡೋದಿದ್ರೂ ಒಬ್ಬ ಮಹಿಳೆ ಖಂಡಿತವಾಗಿ ಇರಲೇಬೇಕು. ಸೊ ನೆಕ್ಸ್ಟು ರೈಟ್ ಟು ಪ್ರೈವಸಿ ಫಾರ್ ಸೆಕ್ಸುವಲ್ ಕ್ರೈಮ್ಸ್. ಒಬ್ಬ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಾದರೆ ಆ ಎಲ್ಲ ಮಾಹಿತಿಗಳನ್ನು ಪೊಲೀಸ್ನವರಾಗಲಿ, ವೈದ್ಯಾಧಿಕಾರಿಗಳಾಗಲಿ ಅಥವಾ ವಿಡಿಯೋದವರ ಕರ್ತವ್ಯವಾಗಿದೆ. ಅಂದರೆ ಆ ದೌರ್ಜನ್ಯ ಏನಾಗಿದೆ ಆ ಒಂದು ಗೋಪ್ಯತೆಯನ್ನು ಇರಿಸತಕ್ಕದ್ದು, ಆ ಗೋಪ್ಯತೆ ಇರಿಸ್ಕೋಬೇಕು. ಅಂದರೆ ಒಬ್ಬ ವ್ಯಕ್ತಿಗೆ ಏನೋ ಆಗಿದೆ ಅಂತಂದರೆ ಅದನ್ನು ಪಬ್ಲಿಷ್ ಮಾಡುವ ಹಂಗಿಲ್ಲ, ಅದು ವೈಯಕ್ತಿಕವಾದಂಥ ಮಾಹಿತಿಯಾಗಿರುತ್ತೆ. ಅವರ ಹೆಸರಾಗಲಿ ಅಥವಾ ಅವರ ವಿಳಾಸ ಆಗಲಿ ಅಥವಾ ಇತ್ಯಾದಿ ವಿಚಾರಗಳನ್ನ ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಏನು ದೌರ್ಜನ್ಯ ಅಥವಾ ಆ ಒಂದು ವೈಯಕ್ತಿಕ ಮಾಹಿತಿಗಳನ್ನು ಎಲ್ಲೂ ಸಹ ಅದನ್ನು ಇದು ಮಾಡೋಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟು ರೈಟ್ ಟು ಎಗೇನೆಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್. ಇದಕ್ಕೆ ಲೀಗಲ್ ರೆಮಿಡೀಸ್ ನೋಡಿ, ಯಾವುದೇ ಒಬ್ಬ ಮಹಿಳೆ ಮೇಲೆ ಒಂದು ಶೋಷಣೆ ಆದಂಥ ಸಂದರ್ಭದಲ್ಲಿ ಪ್ರೊಟೆಕ್ಷನ್ ಆಫ್ ಆರ್ಡರ್, ಆಮೇಲೆ ಮನೆಯಲ್ಲಿರಲು, ಮನೆಗೆ ಹೋಗಲು ಆರ್ಡರ್ ಪಡ್ಕೋಬೋದು. ಮತ್ತು ಪ್ರೀ ಲೀಗಲ್ ಏಡ್ ಅಂತ ಇದೆ. ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಡೊಮೆಸ್ಟಿಕ್ ವೈಲೆನ್ಸ್ ನಡೀತಾ ಇದೆ ನಮ್ಮ ಮನೆಯವರಿಂದಾಗಿ ಅಂತ ಅಂದಾಗ ನಾವು ಹಿಂದೆ 498 ಸೆಕ್ಷನಿಂದ ಆಗ್ತಿದ್ವಿ, ಇವಾಗ ನಮಗೆ BNS ಆ್ಯಕ್ಟ್ ಪ್ರಕಾರ ನಾವು ಆಗ್ತೀವಿ. ಸೊ ಇಲ್ಲಿ ನಾವೇನು ಮಾಡ್ಬೋದು, ನಮ್ಮ ಮನೆಗೆ ನಾವು ಹೋಗ್ತೀವಿ, ಶೋಷಣೆ ಆಗ್ತಾಯಿದೆ ಅಂತಂದರೆ ನಾವು ನ್ಯಾಯಾಲಯದಿಂದ ನಾವು ರಕ್ಷಣೆಗೋಸ್ಕರ ಒಂದು ಆದೇಶನ ಪಡ್ಕೋಬೋದು, ಕೋರ್ಟಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿ. ಆ ನಂತರ ಮನೇಲಿ ಇರೋಕ್ಕೆ ಮತ್ತು ಆ ಮನೆಗೆ ನಾವು ಹೋಗೋಕ್ಕೆ ಬರೋದಕ್ಕೆ ನಾನು ಇಂಡಿಪೆಂಡೆಂಟ್ ಆಗಿ ಏನೇನು ಬೇಕೋ ಅದಕ್ಕೆ ಸಂಬಂಧಪಟ್ಟಾಗ ನಾವು ಆದೇಶನ ಪಡ್ಕೋಬೋದು. ಸೊ ಒಂದು ವೇಳೆ ನಾನು ಮಹಿಳೆ ಆಗಿದ್ದು ನನಗೆ ಒಬ್ಬ ಪ್ರೈವೇಟ್ ಅಡ್ವೊಕೇಟ್ ನೇಮಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ನನಗೆ ಅಷ್ಟೊಂದು ಇನ್ಕಮ್ ನನ್ನ ಹತ್ರ ಇಲ್ಲ ಅಂತ ಅಂದಾಗ ನಮ್ಮ ನ್ಯಾಯಾಲಯದಲ್ಲಿ ಒಂದು ಪ್ರೀ ಲೀಗಲ್ ಏಡ್ ಅಂತ ಪ್ರತಿಯೊಂದು ನ್ಯಾಯಾಲಯದಲ್ಲೂ ಇರುತ್ತೆ. ಅಲ್ಲಿ ನಮಗೆ ಏನವರು ದಾಖಲೆಗಳನ್ನ ಕೇಳ್ತಾರೆ ಆ ದಾಖಲೆಗಳನ್ನ ಕೊಟ್ಟು ಆನಂತರ ನಾವು ಆ ನ್ಯಾಯಾಲಯದ ಆ ಒಂದು ಲೀಗಲ್ ಏಡ್ ಏನು TLSC ಅಂತ ಹೇಳ್ತಾರೆ ಅಲ್ಲಿ ಅಧಿಕಾರಿಯ ಒಂದು ಪರ್ಮಿಷನ್ ತೆಗೆದುಕೊಂಡು ಆನಂತರ ನಾವು ಪ್ರೀ ಲೀಗಲ್ ಸರ್ವಿಸಲ್ಲಿ ಅಡಿಯಲ್ಲಿ ನಾವು ಕೇಸ್ ದಾಖಲೆ ಮಾಡಬಹುದು. ಅದೊಂದು ಸಹ ಒಂದು ಮತ್ತು ಅದೊಂದು ನ್ಯಾಯಾಲಯ ಒದಗಿಸ್ಕೊಟ್ಟಿರುವಂಥ ಒಂದು ಉಪಯೋಗ ಅಂದರೆ ತಪ್ಪಾಗಲಾರದು. ಇನ್ನೊಂದು ರೈಟು ಸ್ತ್ರೀಧನ. ತವ್ರ ಮನೆಯಿಂದ ಆ ಮಹಿಳೆಗೆ ಗಿಫ್ಟ್ ಕೊಟ್ಟಿದ್ರೆ ಅಥವಾ ಹಣ ಕೊಟ್ಟಿದ್ರೆ ಅಥವಾ ಚಿನ್ನಗಳನ್ನ, ಒಡವೆಗಳನ್ನ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಸೊ ಯಾವುದೇ ಆ ಒಂದು ಮದುವೆಯ ಸಮಯದಲ್ಲಿ ಆ ವ್ಯಕ್ತಿಗೆ ಯಾವುದೇ ರೀತಿಯಂಥ ಒಂದು ಉಡುಗೊರೆಗಳನ್ನು ಕೊಟ್ಟಿದ್ರೆ ಅವರ ಪೇರೆಂಟ್ಸ್ ಆಗಲಿ ಅಥವಾ ರಿಲೇಟಿವ್ಸ್ ಆಗಲಿ ಅದು ಆಕೆಯ ಸ್ವಯಾರ್ಜಿತ ಅದಕ್ಕೂ ಅಂತ ಬರುತ್ತೆ. ಆಕೆಯ ಹೊರತುಪಡಿಸಿ ಬೇರೆ ಯಾರಿಗೂ ಅದು ಬರೋದಿಲ್ಲ. ಆ ವ್ಯಕ್ತಿ ಏನಾದರೂ ಕೊಟ್ಟರೆ ಅದನ್ನು ಪಡ್ಕೋಬೋದು ಹೊರತು ಬಲವಂತವಾಗಿ ಅದು ನಾವು ಬರೋದಿಲ್ಲ, ಅದು ಆಕೆಯ ಸೊತ್ತಾಗಿರುತ್ತದೆ. ಇನ್ನು ನಾವು ಒಂದು ಹೇಳುವಂತಂದರೆ ಗರ್ಭಪಾತ ಮಾಡಿಸ್ಕೊಳ್ಳುವಂಥ ಒಂದು ಹಕ್ಕು ಇದೆ.
ರೈಟ್ ಟು ಅಬಾರ್ಷನ್ ಫಾರ್ ವುಮೆನ್. 18 ವರ್ಷಕ್ಕಿಂತ ಮೇಲ್ಪಟ್ಟವರು, ಮದುವೆ ಆಗಿರುವಂಥ ಮಹಿಳೆ, ಮದುವೆ ಆಗದ ಮಹಿಳೆ ಸಹ ಮಾಡಿಸ್ಕೋಬೋದು. ಅಂದರೆ ಅವರು ಆಫ್ಟರ್ 18 ಇಯರ್ಸ್ ಆಗಿ ಒಂದು ವೇಳೆ ಏನಾದರೂ ಆ ಥರ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೊಂದು ಅವಕಾಶ ಇದೆ. ಮತ್ತು ವಿಧವೆಯರು ಯಾರು ಡಿವೋರ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ಆಕೆಯ ಏನು ಮದುವೆ ಆಗಿದ ನಂತರ ಸಂಸಾರ ಕಂಟಿನ್ಯೂ ಆಗಿರುತ್ತೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಡಿವೋರ್ಸ್ ಪಡ್ಕೊಂಡಾಗ ಮುಂದೆ ನೆಕ್ಸ್ಟ್ ನನಗೆ ಫ್ಯೂಚರ್ ಪ್ಲ್ಯಾನಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ, ನನ್ನ ಲೈಫಲ್ಲಿ ಎಲ್ಲೋ ಡ್ಯಾಮೇಜ್ ಆಗುತ್ತೆ, ಡಿವೋರ್ಸ್ ಆಗಿಬಿಟ್ಟಿದೆ ಅನ್ನೋತ್ತ ಬಂದಾಗ ನೆಕ್ಸ್ಟ್ ಇನ್ನೊಂದೇ ಮದುವೆ ಮಾಡ್ಕೋಬೇಕು, ನನ್ನ ಲೈಫು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದಾಗ ಅದು ಆಕೆ ಅದನ್ನು ಅಬಾರ್ಷನ್ ಮಾಡಿಸ್ಕೋಬೋದು. ಮತ್ತು ಏನಾದರೂ ಒಂದು ವೇಳೆ ಏನಾದರೂ ರೇಪ್ ಆಗಿದ್ದಂಥ ಸಂದರ್ಭದಲ್ಲಿ, ಪಾಪು ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಫ್ಯೂಚರಲ್ಲಿ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಅದನ್ನು ಅವರು ಸಹ ಮಾಡಿಸ್ಕೋಬೋದು. ಸೊ ಎಮರ್ಜೆನ್ಸಿ ಸಮಯ ಮಹಿಳೆಗೆ ಅಥವಾ ಗರ್ಭಿಣಿ ವ್ಯವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಆಕೆ ಏನೋ ಒಂದು ಕಡೆ ಒಂದೆಲ್ಲ ತೊಂದರೆ ಆಗುತ್ತೆ ಅಂತ ಅಂದಾಗ ಆ ಗರ್ಭಪಾತ ಮಾಡಿಕೊಡುವಂಥ ಹಕ್ಕು ಸಹ ಇದೆ. ಮತ್ತು ಮೈನರ್ ಅವರು ಏನಾದರೂ ಒಂದು ವೇಳೆ ರೇಪ್ ಈ ಥರ ಏನಾದರೂ ಆಗಿದ್ದರೆ ಆ ಮೈನರ್ ಗಾರ್ಡಿಯನ್ ಆದಂಥ ಪೇರೆಂಟ್ಸ್ಗಳನ್ನ ಒಪ್ಪಿಗೆಯನ್ನು ತಗೊಂಡು ಅವ್ರಿಗೂ ಸಹ ಆ ಥರ ಮಾಡ್ಬೋದಾಗುತ್ತೆ. ನೆಕ್ಸ್ಟು ಈ ದತ್ತು ಪಡೆಯುವಂಥ ಹಕ್ಕು ಸಹ ಇದೆ. ಮಹಿಳೆಗೆ ಯಾರನ್ನು ಬೇಕಾದರೂ ದತ್ತು ಪಡಿಬೋದು. ಆದರೆ ಮದುವೆ ಆಗಿರುವಂಥ ಮಹಿಳೆ ಆಗಲಿ ಅಥವಾ ಮದುವೆ ಆಗದೇ ಇರುವಂಥ ಮಹಿಳೆ ಆಗಲಿ ದತ್ತು ಪಡಿಬೋದು. ಆದರೆ ಯಾವ ವ್ಯಕ್ತಿ ಅಂದರೆ ಯಾವ ಮಹಿಳೆ ಒಂದು ಮಗುವನ್ನು, ಅದು ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗುವನ್ನು ದತ್ತು ಪುತ್ರನಾಗಿ ಪಡಿತಾ ಇದ್ದೀನಿ ಅಂತ ಅಂದಮೇಲೆ ಆ ವ್ಯಕ್ತಿಗೂ, ಆ ದತ್ತು ಪಡ್ಕೊಳ್ತಾ ಇರೋಂಥ ವ್ಯಕ್ತಿಗೂ 25 ವರ್ಷ ಅಂತರ ಇರಬೇಕು. ನೆಕ್ಸ್ಟು ಮದುವೆ ನಂತರ ಬಲವಂತದ ಧರ್ಮ, ಮತಾಂತರದ ವಿರುದ್ಧ ರಕ್ಷಣೆ ಇದೆ. ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಫೋರ್ಸ್ಡ್ ಅಲಿಜೆನ್ಸ್, ಕನ್ವರ್ಷನ್ ಆಫ್ಟರ್ ದಿ ಮ್ಯಾರೇಜ್. ಕುಟುಂಬದಲ್ಲಾಗಲಿ ಅಥವಾ ಗಂಡು ಕಡೆಯವರಾಗಲಿ ಅಥವಾ ಯಾರೇ ಆಗಲಿ ಅಥವಾ ಸ್ನೇಹಿತರಾಗಲಿ, ಏನಾದರೂ ಮದುವೆ ಆದ ನಂತರ ನನಗೆ ಇದೇ ಧರ್ಮ ಬೇಕು, ನೀನು ಅಲ್ಲಿಗೆ ಕನ್ವರ್ಟ್ ಆಗು, ಮತಾಂತರ ಆಗು ಅಂತ ಹೇಳೋದಕ್ಕೆ ಬರೋದಿಲ್ಲ. ಆಕೆ ಸ್ವಯಂ ಪ್ರೇರಿತವಾಗಿ ಬೇಕಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಬಲವಂತವಾಗಿ ಅನ್ನೋದು ಮಾಡೋಕ್ಕೆ ಬರೋದಿಲ್ಲ ಅಂತ ಇದೆ. ಸೊ ರೈಟ್ ಟು ಡಿವೋರ್ಸ್, ಸೊ ಅದು ಕಡಿಮೆ ಆಗಲಿ. ಯಾಕಂದರೆ ನನ್ನ ಒಪಿನಿಯನ್, ಯಾವುದೇ ವ್ಯಕ್ತಿ ಮದುವೆ ಆದ ನಂತರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಕಷ್ಟ ಸುಖನ ಅನುಭವಿಸ್ಕೊಂಡು ಹೋಗೋದು ಧರ್ಮ ಅಂತ ಹೇಳ್ತೀನಿ. ಆದರೆ ಒಂದು ವೇಳೆ ತೀರಾ ಅದು ವಿರಳ ಅದೊಂಥರ ತುಂಬ ದೊಡ್ಡದಾದರೆ ವಿಚ್ಛೇದನ ಪಡ್ಕೋಬೋದು. ಆಕೆಗೆ ಗಂಡನಿಂದಾಗಿ, ಗಂಡ ಮನೆಯವರಿಂದಾಗಿ ಮಾನಸಿಕ ಗೌರಿ ಆದರೆ, ಹಿಂಸೆ ಆದರೆ, ದೈಹಿಕವಾಗಿ ಹಿಂಸೆ ಆದರೆ, ಇಂಥ ಸಂದರ್ಭದಲ್ಲಿ ವರಮಾನ ಕಿರುಕುಳ ಈ ಥರ ಗೌರಿ ಹರಾಸ್ಮೆಂಟಲ್ಲ ಈ ಥರ ಪ್ರಕರಣಗಳೆಲ್ಲ ಬರ್ತಾ ಇದೆ ನ್ಯಾಯಾಲಯಕ್ಕೆ. ಇಂಥ ಸಂದರ್ಭದಲ್ಲಿ ಅವರು ವಿಚ್ಛೇದನ ಪಡೆಯುವಂಥ ಹಕ್ಕನ್ನು ಹೊಂದಿದ್ದಾರೆ. ಸೊ ನೆಕ್ಸ್ಟ್ ರೈಟ್ ಟು ಮೇಂಟೆನೆನ್ಸ್, ಜೀವನಾಂಶ ಪಡೆಯುವಂಥ ಒಬ್ಬ ಮಹಿಳೆ ತನ್ನ ಗಂಡನಿಂದ ಅಥವಾ ಮಕ್ಕಳಿಂದ ಗಾರ್ಡಿಯನಾಗಿ ಸಹ ತಿಂಗಳಿಗೆ ಜೀವನಾಂಶ ಪಡೆಯುವಂಥ ಹಕ್ಕಿದೆ. ಆ ಮಗುಗೂ ಸಹ ಗಾರ್ಡಿಯನಾಗಿ ಪಡ್ಕೋಬೋದು. ಒಂದು ವೇಳೆ ನೀವು ಸಂಪಾದಿಸುವ ಹಣ ನಿಮಗೆ ಸಾಕಾಗ್ತಿಲ್ಲ ಅಂತ ಅಂದಾಗ ಸಹ ನಾವು ಜೀವನಾಂಶ ಪಡ್ಕೋಬೋದು ಒಬ್ಬ ಮಹಿಳೆ. ಸೊ ನೆಕ್ಸ್ಟ್ ವರದಕ್ಷಿಣೆ ವಿರುದ್ಧ ನಿಲ್ಲುವಂಥ ಹಕ್ಕು, ವರದಕ್ಷಿಣೆ ಕೇಳೋದಾಗಲಿ ಕೊಡೋದಾಗಲಿ ಇದೆಲ್ಲ ತಪ್ಪಿದೆ. ಅದೆಲ್ಲ 498 ಇಂದ IPC ಬರ್ತಿತ್ತು, ಈಗ BNS ಅಲ್ಲಿ ಬರುತ್ತೆ. ಸೊ ಅದು ಯಾವ ವ್ಯಕ್ತಿ ಬಂದು ನಮಗೆ ವರದಕ್ಷಿಣೆ ಬೇಕು ಅಂತಂದರೆ ಅದರ ವಿರುದ್ಧ ನಿಲ್ಲುವಂಥ ಹಕ್ಕು ನಮಗಿದೆ. ಸೊ ರೈಟ್ ಟು ರಿಫ್ಯೂಸ್ ದ ಮೆಡಿಕಲ್ ಎಕ್ಸಾಮಿನೇಷನ್ ಬೈ ಮೇಲ್ ಡಾಕ್ಟರ್. ಒಬ್ಬ ಪುರುಷ ಡಾಕ್ಟರಿಂದ ಮೆಡಿಕಲ್ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನನಗೆ ಒಪ್ಪಿಗೆ ಅಂತ ಹೋದರೆ ಅದನ್ನು ತಿರಸ್ಕಾರ ಮಾಡ್ಬೋದು. ನನಗೆ ಒಬ್ಬ ಪುರುಷ ಡಾಕ್ಟರ್ ಹತ್ರ ನಾನು ಮೆಡಿಕಲ್ ಚೆಕಪ್ ಮಾಡಿಸೋದು ನನಗೆ ಕಷ್ಟ ಆಗುತ್ತೆ, ಒಂದು ಮಹಿಳೆಗೆ ಕಷ್ಟ ಆಗುತ್ತೆ ಅಂತಾಗ ನನಗೆ ಮಹಿಳೆ ಡಾಕ್ಟರ್ ಬೇಕು ಅಂತ ಪಡ್ಕೊಳ್ಳೋದು ಅವ್ರಿಗೆ ಆಗಿರುತ್ತೆ. ಒಂದು ವೇಳೆ ಏನಾದರೂ ಎಮರ್ಜೆನ್ಸಿ ಇದೆ, ಮಹಿಳೆ ಡಾಕ್ಟರ್ ಇದಕ್ಕೆ ಆಗೋದಿಲ್ಲ, ಪುರುಷ ಡಾಕ್ಟರ್ನ ಅದನ್ನು ಚೆಕ್ ಮಾಡೋದಕ್ಕೆ ವೆರಿ ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ಆ ಕೇಳದಲ್ಲಿ ಒಂದು ಮಹಿಳೆಯ ಡಾಕ್ಟರ್ ಆ ಒಂದು ಪರೀಕ್ಷೆಯ ವೇಳೆಯಲ್ಲಿ ಇರಬೇಕಾಗುತ್ತೆ. ಮತ್ತು ಒಂದು ವೇಳೆ ಅದು ಲಭ್ಯವಿಲ್ಲ ಅಂತಂದ್ರೆ ಆ ಸ್ಟಾಫಲ್ಲಿ ಯಾರೇ ಒಬ್ಬರು ಮಹಿಳೆಯರಿದ್ದರೆ ಆ ಸ್ಟಾಫನ್ನು ಜೊತೆಗೆ ಇಟ್ಕೊಂಡು ಅದರ ಚಿಕಿತ್ಸೆ ಅಥವಾ ಪರೀಕ್ಷೆ ಮಾಡ್ಬೋದು. ಅಥವಾ ಅದಕ್ಕೂ ಲಭ್ಯವಿಲ್ಲ ಅಂತಂದಾಗ ಏನು ಮಹಿಳೆ ಬಂದಿರ್ತಾರೆ ಪರೀಕ್ಷೆ ಮಾಡಿಸೋ ಮಹಿಳೆ ಸಂಬಂಧಿಕರಾಗಲಿ ಅಥವಾ ಸ್ನೇಹಿತರಾಗಲಿ ಆ ಲೇಡೀಸು ಅಲ್ಲಿ ಇರಲೇಬೇಕು ಅಂತ ಹೇಳುತ್ತೆ. ಫ್ರೀ ಲೀಗಲ್ ಏಡ್ ರೈಟ್ಸ್, ಉಚಿತ ಕಾನೂನು ಪಡೆಯುವಂಥ ಒಂದು ಹಕ್ಕಿದೆ. ನಾನು ಹೇಳಿದೆ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಪ್ರತಿಯೊಂದು ತಾಲೂಕುಗಳಿದೆ. ಸೊ ಇಲ್ಲಿ ಒಬ್ಬ ಮಹಿಳೆಯಾದವರು ನನಗೆ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಆಕೆಯ ಪ್ರಕರಣ ನಡೆಸಲು ಸಲುವಾಗಿ ಅಥವಾ ಆಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಲಹೆ ಕೇಳೋಕ್ಕೆ ಸಂದರ್ಭ ಇಲ್ಲಿ ಹೋಗಿ ನಾವು ಕೇಳಬಹುದು. ಮತ್ತು ಈ ಒಂದು ಅರ್ಜಿನ ಕೊಟ್ಟು ಅವರೇನು ಕೆಲವೊಂದು ದಾಖಲೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಇವೆಲ್ಲ ಕೊಟ್ಟು ನಾವು ಅದನ್ನು ಪಡ್ಕೋಬಹುದು. ಆ ಥರ ಈ ಥರ ಒಂದು ಮಹಿಳೆಯರಿಗಿರುವಂಥ ಹಕ್ಕುಗಳು ಇದೆ. ಇದನ್ನು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ.
ಎಲ್ರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯ ಬಗ್ಗೆ ಮಾತಾಡೋಣ. ಪ್ರತಿ ವರ್ಷ ಡಿಸೆಂಬರ್ 24ರಂದು ಭಾರತದಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ನೋಡಿ, ಈ ಗ್ರಾಹಕರ ದಿನಾಚರಣೆ ಅಂದರೆ ಗ್ರಾಹಕ ಅಂದರೆ ವಸ್ತುಗಳನ್ನು ಕೊಳ್ಳುವವರನ್ನು ಗ್ರಾಹಕ ಅಂತ ಕರಿತೀವಿ. ಈ ಸೇವೆಗಳನ್ನು ಒದಗಿಸುವವನು ನಾವು ಪೂರೈಕೆದಾರ ಅಂತ ಹೇಳಿ ಕರಿತೀವಿ. ಗ್ರಾಹಕ ಅಂದರೆ ಯಾರು, ಪೂರೈಕೆದಾರ ಅಂದರೆ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಪೂರೈಕೆದಾರರು ಗ್ರಾಹಕರಿಗೆ ಅನೇಕ ರೀತಿಯಲ್ಲಿ ಶೋಷಣೆ ಮಾಡುತ್ತಾರೆ. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಏನು ಗ್ರಾಹಕರು ಅಂತ ಹೇಳ್ತೀವಿ, ಬಳಕೆದಾರರು, ಇವರ ಶೋಷಣೆಗೆ ಕಾರಣಗಳೇನು? ನಾವು ಒಂದು ಹಂತದಲ್ಲಿ ಉತ್ಪಾದಕರ ಸೇವೆ ಮತ್ತು ಸರಕುಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತಿದ್ರು ಒಂದು ಹಂತದಲ್ಲಿ, ಈಗಲ್ಲ. ಉದಾಹರಣೆಗೆ ಈ ಹಾಲು, ಹಣ್ಣು, ತರಕಾರಿ ಈ ಥರ ಮುಂತಾದವುಗಳನ್ನು ನೇರವಾಗಿ ನಮಗೆ ಸಿಗ್ತಾ ಇತ್ತು. ಇಲ್ಲಿ ಯಾವುದೇ ರೀತಿಯಂತಹ ಮಧ್ಯವರ್ತಿಯ ಹಾವಳಿ ಇರಲಿಲ್ಲ. ಮಧ್ಯವರ್ತಿಗಳು ಅಂತ ಅಂದರೆ ದಲ್ಲಾಳಿಗಳು. ನೋಡಿ, ಈ ಬೇಸಾಯದ ಉದ್ಯಮ ಹಲವು ರೀತಿಯಲ್ಲಿ ಬೆಳೆದಂತೆ ಈ ಮಾರಾಟದ ವಿಧಾನವೂ ಸಹ ಕಾಲಘಟ್ಟದಂತೆ ಬದಲಾಯಿತು. ಗ್ರಾಹಕರಿಗೂ ಮತ್ತು ಪೂರೈಕೆದಾರರಿಗೂ ನಡುವಿನ ಅಂತರ ಹೆಚ್ಚಾಗಿ ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲದಂತಾಯಿತು. ಈಗ ನಮ್ಮ ಒಬ್ಬ ಗ್ರಾಹಕ ಏನು ಬಳಕೆದಾರ ಇದ್ದಾರಲ್ಲ, ಇವರ ಹಕ್ಕುಗಳು ಏನು? ಈ ಆ್ಯಕ್ಟಲ್ಲಿ ಏನು ಹೇಳುತ್ತೆ? ಮಾಹಿತಿ ಪಡೆಯುವ ಹಕ್ಕು ಅಂದರೆ ಒಂದು ವಸ್ತುನ ನಾವು ಕೊಂಡ್ಕೊಳ್ಬೇಕಾದ್ರೆ ಆ ವಸ್ತು ಬಗ್ಗೆ ಏನು ಮಾಹಿತಿ ಇರುತ್ತೆ, ಇನ್ಫಾರ್ಮೇಷನ್ನ ನಾವು ಪಡ್ಕೋಬೋದು. ಆ ವಸ್ತುಗಳ ಬಗ್ಗೆ ಹಲಿಸುವಂಥ ಹಕ್ಕು ಇದೆ. ಅವು ಏನು ಕೇಳಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೇಳಬೇಕು. ಮತ್ತು ನಾವು ಯಾವುದೇ ಒಂದು ವಸ್ತುನ ತಗೋಬೇಕಾದ್ರೂ ಇಂಥ ವಸ್ತುಗಳನ್ನ ಆಯ್ಕೆ ಮಾಡುವಂಥ ಹಕ್ಕಿದೆ. ನಮ್ಗೆ ಇಂಥದ್ದೇ ಬೇಕು ಅಂತ ಹೇಳಿ ಆಯ್ಕೆ ಮಾಡುವಂಥ ಹಕ್ಕಿದೆ. ಮತ್ತು ಈ ಒಂದು ಶೋಷಣೆಯ ವಿರುದ್ಧ ಪರಿಹಾರ ಪಡೆಯುವಂಥ ಒಂದು ಹಕ್ಕು. ನಮಗೊಂದು ವೇಳೆ ಅಂದರೆ ಬಳಕೆದಾರರಿಗೆ ಏನಾದರೂ ಅನ್ಯಾಯ ಆದರೆ, ಮೋಸ ಆದರೆ, ವಂಚನೆ ಆದರೆ, ಫಾರ್ ಎಕ್ಸಾಂಪಲ್ ನಾವು ವಸ್ತುನ ತಗೊಂಡಾಗ ಆ ಎಕ್ಸ್ಪೈರಿ ಡೇಟನ್ನು ನಾವು ನೋಡಿರಲ್ಲ. ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರ್ ಡೇಟ್. ಉದಾಹರಣೆಗೆ ಒಂದು ವಸ್ತುಲಿ ಬಿಫೋರ್ 6 months ಯೂಸಿಂಗ್ ಅಂತ ಇರುತ್ತೆ. ಹಾಗೆ ನಾವು ಒಂದು ವಸ್ತುನ ತಗೋಬೇಕಾದ್ರೆ ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಯಿತು ಮತ್ತು ಅದು ಎಷ್ಟು ದಿನಗಳವರೆಗೆ ನಾವು ಅದನ್ನು ಉಪಯೋಗಿಸಬೇಕು ಅಂತ ಹೇಳಿ ಎಕ್ಸ್ಪೈರಿ ಡೇಟ್ಗಳನ್ನ ನಾವು ನೋಡಬೇಕಾಗತ್ತೆ. ಸೊ ಇದರಲ್ಲಿ ಏನಾದರೂ ಅನ್ಯಾಯ ಆದರೆ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಹಕ್ಕನ್ನು ಚಲಾಯಿಸಬೇಕು. ಗ್ರಾಹಕರಿಗೆ ತಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವುದಕ್ಕೆ ಈ ಒಂದು ಏನು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತಾರೆ. ನೋಡಿ, 1986 ಡಿಸೆಂಬರ್ 24ರಂದು ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆದು ಈ ಕಾಯ್ದೆ ಜಾರಿಗೆ ಬಂತು. ಯಾವುದು? ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ. ನೋಡಿ, ಅದೇ 1962ರಲ್ಲಿ ವಿಶ್ವ ಗ್ರಾಹಕರ ದಿನ ಮಾರ್ಚ್ 15ರಂದು ಆಚರಿಸ್ತಾರೆ. ಅಂದರೆ ವಿಶ್ವ ಗ್ರಾಹಕರ ದಿನಾಚರಣೆ ಮಾರ್ಚ್ 15, 1962ರಲ್ಲಿ ಅದು ಜಾರಿಗೆ ಬಂತು. ಆ ಕಾಯ್ದೆಯ ಉದ್ದೇಶ ಏನು? ಈ ಗ್ರಾಹಕರ ಕಾಯ್ದೆಯ ಉದ್ದೇಶ ಏನು? ಅನ್ಯಾಯದ ವ್ಯಾಪಾರ, ದೋಷಯುಕ್ತ ಸರಕುಗಳು, ಈ ರೀತಿಯ ಶೋಷಣೆಯ ವಿರುದ್ಧ ಗ್ರಾಹಕರುಗಳಿಗೆ ಸಂರಕ್ಷಣೆಯನ್ನು ಒದಗಿಸುವಂಥ ಗುರಿಯನ್ನು ಈ ಕಾಯ್ದೆಯು ಹೊಂದಿರುತ್ತದೆ. ಹಾಗೆ 2019 ಸಹ ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಅಂತ ಬಂತು. ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ಪ್ರತ್ಯೇಕ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವು ಸಹ ರಚನೆ ಆಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆಯ ಒಂದು ದೆಹಲಿಯಲ್ಲಿ ದೂರು ನೀಡಬೇಕಾಗತ್ತೆ. ಈ ಗ್ರಾಹಕರ ನ್ಯಾಯಾಲಯದಲ್ಲಿ ನಾವು ದೂರು ದಾಖಲಿಸ್ಬೋದು ಮತ್ತು ದೂರು ದಾಖಲಿಸಿ ಪರಿಹಾರ ಪಡೆಯಬಹುದು. ಈ ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಲಕ್ಷಾಂತರ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಗೆಹರಿಸಲಾಗಿದೆ. ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ ಏನು ವಿಧಿ ಅಂತ ಏನು ಹೇಳ್ತೀವಿ, 14ರಿಂದ 19ನೇ ವಿಧಿಯಲ್ಲಿ ಈ ಒಂದು ಹಕ್ಕುಗಳನ್ನು ಪ್ರತಿಪಾದಿಸಲಾದ ಹಕ್ಕುಗಳನ್ನು ಆಧರಿಸಿದೆ. ನೋಡಿ, ಈ ಆ್ಯಕ್ಟು, ಈ ಒಂದು ಗ್ರಾಹಕರ ದಿನಾಚರಣೆ ಉದ್ದೇಶ ಏನು?
ಗ್ರಾಹಕರ ಜನ ಒಂದು ಕಾಯ್ದೆ ಬರೋದಕ್ಕೆ ಉದ್ದೇಶ ಏನು ಅಂತಂದರೆ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಈ ಗ್ರಾಹಕರ ಸಂರಕ್ಷಣೆ ಕಾಯ್ದೆಯ ಸುರಕ್ಷತೆ ಮತ್ತು ಗುಣಮಟ್ಟ ಮತ್ತು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು. ಅರ್ಥ ಆಯಿತು ಅಲ್ವಾ? ಮಾರುಕಟ್ಟೆಯಲ್ಲಿ ನಡೆಯಬಹುದಾದಂಥ ಅನುಚಿತ ವ್ಯವಹಾರದ ತಡೆಗಟ್ಟೋದು, ಅದರ ಗುಣಮಟ್ಟ, ಅದರ ಅಳತೆ, ಅದರ ತೂಕ, ಅದರ ಬೆಲೆ ಇತ್ಯಾದಿಗಳನ್ನು ಅದು ಒಳಗೊಂಡಿರುತ್ತೆ. ತೆಗೆದುಕೊಂಡಂಥ ವಸ್ತುಗಳು ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ. ಈಗ ನಾವು ಒಂದು ವೇಳೆ ಒಂದು ವಸ್ತುನ ತಗೊಂಡಾಗ ಆ ವಸ್ತುನ ತಗೊಂಡೋಗಿ ಮನೇಲಿ ಕೆಟ್ಟೋದ್ರೆ, ಅಥವಾ ಅವರೇನು ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ ಒಳಗೆ ಅದು ಹಾಳಾದರೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಸೂಕ್ತ ಪರಿಹಾರನ ಪಡ್ಕೋಬಹುದು. ಈ ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸೋದು ಇದರ ಉದ್ದೇಶ. ನೋಡಿ, ಈ ಗ್ರಾಹಕರ ಸಂರಕ್ಷಣೆಗೆ ಕೆಲವೊಂದು 3 ವೇದಿಕೆಯನ್ನು ನಿರ್ಮಿಸಲಾಗಿದೆ. ಒಂದು ಜಿಲ್ಲಾ ಆಯೋಗ, ಇನ್ನೊಂದು ರಾಜ್ಯ ಆಯೋಗ, ಮೂರನೇದು ರಾಷ್ಟ್ರೀಯ ಆಯೋಗ. ನೋಡಿ, ಜಿಲ್ಲಾ ಆಯೋಗ ಅಂತಂದರೆ ಆ ಜಿಲ್ಲಾ ಆಯೋಗ ಆ ಜಿಲ್ಲಾ ನ್ಯಾಯಾಲಯದಲ್ಲಿ ಏನು ಗ್ರಾಹಕರ ಸಂರಕ್ಷಣೆ ಸಂಬಂಧಪಟ್ಟ ಹಾಗೆ 1 ಕೋಟಿಗಿಂತ ಕೆಳಪಟ್ಟಂಥ ಪ್ರಕರಣಗಳಿದ್ದರೆ ನಾವು ಆ ಒಂದು ಜಿಲ್ಲಾ ಆಯೋಗದಲ್ಲಿ ನಾವು ಅದನ್ನು ತರಬಹುದು. ಎರಡನೇದು ಬಂದು ರಾಜ್ಯ ಆಯೋಗ. ಇಲ್ಲಿ ಯಾವುದನ್ನು ನಾವು ತರ್ಬೋದು ಅಂದರೆ 10 ಕೋಟಿಗಿಂತ ರಾಜ್ಯ ಆಯೋಗದಲ್ಲಿ ನಾವು ಪ್ರಕರಣ ತರ್ಬೋದು. ಈ ರಾಷ್ಟ್ರೀಯ ಆಯೋಗ ಅಂತ ಹೇಳ್ಬಿಡ್ದು ಅಲ್ಲಿ 10 ಕೋಟಿ ಮೇಲ್ಪಟ್ಟದ್ದು, 10 ಕೋಟಿಗಿಂತ ಮೇಲ್ಪಟ್ಟಂಥ ಪ್ರಕರಣಗಳಿದ್ರೆ ಅಲ್ಲಿ ರಾಷ್ಟ್ರೀಯ ಆಯೋಗದಲ್ಲಿ ತರಬಹುದು. ನಾವೇನು ಒಂದು ವಸ್ತುಗಳನ್ನ ತಗೋತೀವಿ, ಆ ವಸ್ತುಗಳ ಬೆಲೆ ಎಷ್ಟು ಬೆಲೆ ಬಾಳುತ್ತೆ ಆ ಒಂದು ಹಂತದಕ್ಕೆ, ಆ ಒಂದು ಆಯೋಗಕ್ಕೆ ನಾವು ಪ್ರಕರಣವನ್ನು ದಾಖಲು ಮಾಡಬೇಕಾಗತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಆಯೋಗ ಇದ್ದೇ ಇರೋದು. ಆ ಜಿಲ್ಲಾ ಆಯೋಗದ ನ್ಯಾಯಪೀಠಕ್ಕೆ ರಾಜ್ಯ ಸರ್ಕಾರದಿಂದ ನಾಮಿತಗೊಂಡಂತಹ ಜಿಲ್ಲಾ ನ್ಯಾಯಾಧೀಶರ ಅರ್ಹತೆಯುಳ್ಳ ವ್ಯಕ್ತಿಯು ಅಧ್ಯಕ್ಷರಾಗಿರುತ್ತಾರೆ. ಅದರಲ್ಲಿ 2 ಸದಸ್ಯರು ಇರ್ತಾರೆ, ಒಬ್ಬರು ಮಹಿಳೆ ಸದಸ್ಯರು ಇರ್ತಾರೆ. ಬಿಲೋ 1 crore ಯಾವುದೋ ಜಿಲ್ಲಾ ಆಯೋಗ. ಅದೇ ಥರ ರಾಜ್ಯ ಆಯೋಗ, ರಾಜ್ಯದ ಒಂದು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರುಗಳು ಅಥವಾ ಹಾಲಿ ನ್ಯಾಯಾಧೀಶರುಗಳು ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಬಂದು ರಾಜ್ಯ ಆಯೋಗದಲ್ಲಿ 10 ಕೋಟಿ ಕೆಳಪಟ್ಟಂಥ ಪ್ರಕರಣಗಳನ್ನು ನಾವು ದಾಖಲಿಸಬಹುದು. ಮತ್ತು ರಾಷ್ಟ್ರೀಯ ಆಯೋಗ, ಅಲ್ಲಿ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಸರ್ವೋಚ್ಚ ನ್ಯಾಯಾಲಯದ ಒಬ್ಬರು ನ್ಯಾಯಾಧೀಶರು ಮತ್ತು 4 ಜನ ಸದಸ್ಯರು ಇರ್ತಾರೆ. ಅಬೌಟ್ 10 crore ಇರುತ್ತೆ ಇನ್ನು ರಾಷ್ಟ್ರೀಯ ಆಯೋಗ. ಹೀಗೆ ನೋಡಿ, ನಮ್ಮ ಈ ಗ್ರಾಹಕರ ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ದೂರಿನಲ್ಲಿ ಇರಬೇಕಾದ ಒಂದು ಮಾಹಿತಿ ಏನು, ಅದನ್ನು ವೆರಿ ಇಂಪಾರ್ಟೆಂಟ್. ಈಗ ನಾವು ದೂರು ಸಲ್ಲಿಸಬೇಕಾದ್ರೆ ನಮ್ಗೆ ಏನೇ ಆಗಿದೆ, ನಾವು ಈ ಥರ ಮೆಟೀರಿಯಲ್ಸ್ಗಳನ್ನ ತೊಗೊಂಡು ಇಂಥ ವಸ್ತುಗಳಿಂದ ಈ ಥರ ಡ್ಯಾಮೇಜ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಾಗ ನಾವು ದೂರು ಸಲ್ಲಿಸಬೇಕಾದ್ರೆ ನಾನು ಮಾಹಿತಿಗಳನ್ನು ಕೊಡೋದು ತುಂಬ ಮುಖ್ಯ ಆಗುತ್ತೆ. ಮೊದಲನೇದು, ದೂರುಗಳು ನಾವು ಕೈ ಬರಹದಲ್ಲೂ ಸಹ ಇರ್ಬೋದು, ಅಥವಾ ನಾವು ಬೆಳಚಿನಿಂದ ಮಾದರಿಯಲ್ಲಿರ್ಬೋದು. ಅಂದರೆ ನಾವು ಕೈಯಲ್ಲೂ ಸಹ ಬರೆದು ನೀಟಾಗಿ ಸ್ಪಷ್ಟವಾಗಿ ಅರ್ಥವಾಗೋ ಥರ ನಾವು ದೂರನ್ನ ಸಲ್ಲಿಸ್ಬೋದು, ಅಥವಾ ಟೈಪಿಂಗು ಮಾಡಿಯೂ ಸಹ ನಾವು ಅದನ್ನೇ ಸಲ್ಲಿಸ್ಬೋದು. ಆ ಮಾಹಿತಿಯಲ್ಲಿ ಏನಿರಬೇಕು, ಆ ಮಾಹಿತಿಯಲ್ಲಿ ಆ ದೂರು ಕೊಡುವವರ ಹೆಸರು ಇರಬೇಕು. ಸಂಪೂರ್ಣ ಹೆಸರು, ಅವರ ವಿಳಾಸ, ಅವರ ದೂರವಾಣಿ ಸಂಖ್ಯೆ ಕಂಪಲ್ಸರಿ ಬರೆದಿರಲೇಬೇಕು. ಮತ್ತು ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧ ದೂರು ಕೊಡಬೇಕು ಅನ್ಕೋತೀವಿ, ಅವರ ಪೂರ್ಣ ವಿಳಾಸವನ್ನು ನಾವು ಅಲ್ಲಿ ನಮೂದು ಮಾಡಬೇಕು. ಯಾವ ವಸ್ತುವಿನಿಂದ ನಷ್ಟ ಆಗಿದೆ ಅಥವಾ ಯಾವ ವಸ್ತುವಿನಿಂದ ನಮಗೆ ಮೋಸ ಆಗಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ನಮೂದು ಮಾಡಬೇಕು. ಮತ್ತು ನಷ್ಟ ಆಗಿರುವಂಥ ಮೊತ್ತ ಎಷ್ಟು, ಅದು ತುಂಬ ತುಂಬ ಮುಖ್ಯ. ಅದನ್ನು ನಾವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಆ ನಷ್ಟದ ಸೂಕ್ತ ಪರಿಹಾರ ಮೊತ್ತ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ರಸೀದಿ ಅಥವಾ ಬಿಲ್ಲನ್ನು ನಾವು ಲಗತ್ತಿಸಬೇಕು. ಲೀಸ್ಟ್ ಆಫ್ ಡಾಕ್ಯುಮೆಂಟ್ ಅಂತ. ನಾವು ಯಾವ ವಸ್ತುನ ತಗೊಂಡು ಅವ್ರು ಏನು ಆ ಟೈಮಲ್ಲಿ ರಸೀದಿ ತೊಗೊಂಡಿದ್ರು, ಬಿಲ್ಲು, ಈ ಥರ ಏನು ಇತ್ತು ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಆ ಲೀಸ್ಟ್ ಆಫ್ ಡಾಕ್ಯುಮೆಂಟ್ ಕೊಡಬೇಕು. ದೂರಿಗೆ ಯಾವುದೇ ಶುಲ್ಕ ಅಥವಾ ನೋಂದಣಿಗೆ ಶುಲ್ಕ ಇರೋದಿಲ್ಲ. ನಾವು ಆ ಪ್ರಕರಣವನ್ನು ಅಥವಾ ಒಂದು ದೂರನ್ನು ಕೊಡಬೇಕಾದ್ರೆ ಅದು ಯಾವುದೇ ರೀತಿಯಂಥ ಫೀಸ್ ಅಂತ ಏನೂ ಇರೋದಿಲ್ಲ. ಗ್ರಾಹಕರು ನೇರವಾಗಿ ತನ್ನ ದೂರನ್ನು ಅಧ್ಯಕ್ಷರ ಮುಂದೆ ವಾದಿಸಬಹುದು. ಅಥವಾ ಇಲ್ಲ, ನಮಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ,
ಈಗ ನುರಿತ ಒಬ್ಬರು ವಕೀಲರು ಅವಶ್ಯಕತೆ ಇರುತ್ತೆ ಅಂತ ಅಂದಾಗ ಅವರು ವಕೀಲರನ್ನ ನೇಮಿಸಿಕೊಂಡು ವಕೀಲರ ಮೂಲಕ ಬಂದು ಅವರು ಈ ಒಂದು ದೂರನ್ನ ಸಲ್ಲಿಸಬಹುದು. ಇಷ್ಟು ರಾಷ್ಟ್ರೀಯ ಗ್ರಾಹಕರ ಸಂಬಂಧಪಟ್ಟ ಹಾಗೆ ಈ ಒಂದು ಕಾಯ್ದೆಗಳು ಹೇಳ್ತವೆ. ನಮಸ್ಕಾರ. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.